ಇವತ್ತು ನಮ್ಮ ಆಫೀಸ್ಗೆ ಒಂದು VU 43 ಇಂಚಸ್ ಟಿವಿ ಬಂದಿದೆ. ಇದೊಂದು 4K ಟಿವಿ ಆಗಿದ್ದು ಇದನ್ನ ಟಿವಿನ ಆನ್ ಮಾಡ್ಕೊಂತ ಇದ್ದೀನಿ. ಟಿವಿನ ಆನ್ ಮಾಡಿದ್ರೆ ನಮಗೆ ಕಂಪ್ಲೀಟ್ ಇದು ಬ್ಲಾಂಕ್ ಕಾಣಿಸ್ತಾ ಇದೆ. ನಿಮ್ಗೆ ಇಲ್ಲಿ ರೆಡ್ ಇಂಡಿಕೇಟರ್ ನೋಡ್ತಿದ್ದಲ್ಲ, ಜಸ್ಟ್ ಸ್ಟ್ಯಾಂಡ್ ಬೈ ರಿಲೀಸ್ ಮಾಡಿದ ತಕ್ಷಣ ನಮಗೆ VU ಲೋಗೋ ನೋಡೋದಕ್ಕೆ ಸಿಗಬೇಕಾಗಿದ್ದು. ಇದು ಕಂಪ್ಲೀಟ್ ಬ್ಲಾಂಕ್ ಇದೆ. ಇದನ್ನೆಲ್ಲ ಟಚ್ ಮಾಡಿ ತೋರಿಸ್ತಾ ಇದೀನಿ ನೋಡಿ, ಕಂಪ್ಲೀಟ್ ಬ್ಲಾಂಕ್ ಇದೆ. ಈ ಟಿವಿಯಲ್ಲಿ ಏನು ಪ್ರಾಬ್ಲಮ್ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಟಿವಿನ ಕಂಪ್ಲೀಟ್ ಆಗಿ ಓಪನ್ ಮಾಡ್ಕೊಂತ ಇದ್ದೀನಿ. ಟಿವಿ ಎಲ್ಲ ಸ್ಕ್ರೂಗಳು ಓಪನ್ ಮಾಡ್ಕೊಂಡ್ಮೇಲೆ ನಮ್ಗೆ ಇದರಲ್ಲಿ ಸಿಂಗಲ್ ಮದರ್ ಬೋರ್ಡ್ ನೋಡೋದಕ್ಕೆ ಸಿಗ್ತಾ ಇದೆ. ಇದರಲ್ಲಿ ಯಾವುದೇ ರೀತಿಯಾದ ಟೀಕನ್ ಬೋರ್ಡ್ ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಇದರಲ್ಲಿ CSOT ಅಂತ ಒಂದು ಚೈನೀಸ್ ಬ್ರ್ಯಾಂಡ್ ನ ಡಿಸ್ಪ್ಲೇ ಆದ್ರೆ ಯೂಸ್ ಮಾಡಿದ್ರೆ, ಇಲ್ಲಿ ಹೈಸೆನ್ಸ್ ಅಂತ ಒಂದು ಚಿಕ್ಕ ಸ್ಟಿಕ್ಕರ್ ಇದೆ ನೋಡಿ. ಇದು ಕಂಪ್ಲೀಟ್ ಟಿವಿ VU ಆಗಿದ್ದು ಇದರ ಮಾಡೆಲ್ ನಂಬರ್ UT ಅಂತ ಇದ್ರೂ ಸಹ ಇದರಲ್ಲಿ ನಮಗೆ ಎಲ್ಲ ಹಾರ್ಡ್ವೇರ್ ನ ಹೈಸೆನ್ಸ್ ಕಡೆಯಿಂದ ಮ್ಯಾನುಫ್ಯಾಕ್ಚರ್ ಮಾಡಿ ಇಂಡಿಯಾದಲ್ಲಿ VU ರೀನೇಮ್ ಮಾಡಿ ಸೆಲ್ ಮಾಡ್ತಾ ಇದ್ದಾರೆ. ಸೊ ಈ ಟಿವಿಯಲ್ಲಿ ಬಂದ್ಬಿಟ್ಟು ಡಿಸ್ಪ್ಲೇ ಪ್ರಾಬ್ಲಮ್ ಇತ್ತು. ಡಿಸ್ಪ್ಲೇ ಐ ಥಿಂಕ್ ಇದನ್ನ ಚೇಂಜ್ ಮಾಡಬೇಕಾಗಿತ್ತು. ಈ ಟಿವಿಯಲ್ಲಿ ಡಿಸ್ಪ್ಲೇನ ಚೇಂಜ್ ಮಾಡಿದೆ, ಮಾಡಿಫೈ ಮಾಡಿ ಈ ಟಿವಿನ ರೆಡಿ ಮಾಡಿ ಕೊಟ್ಟಿದ್ದೀನಿ. ಸೊ ಈ ಟಿವಿ ಮಾಡಿಫೈ ಮಾಡಿದ್ಮೇಲೆ ತುಂಬಾ ದಿನ ರನ್ ಆಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಬಟ್ ಈ ಟಿವಿನ ಕಸ್ಟಮರ್ ಎಕ್ಸ್ಚೇಂಜ್ ಮಾಡೋ ಉದ್ದೇಶ ಇದ್ದಿದ್ದರಿಂದ ಇದನ್ನ ಸಿಂಪಲ್ ಆಗಿ ಮಾಡಿಫಿಕೇಶನ್ ಮಾಡಿ ರೆಡಿ ಮಾಡಿ ಕೊಟ್ಟಿದ್ದೀನಿ. ಇದೇ ರೀತಿ ಏನಾದರೂ ಇಂಟ್ರೆಸ್ಟಿಂಗ್ ಟಿವಿ ರಿಪೇರ್ ವಿಡಿಯೋಸ್ ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ, ಅಲ್ಲಿಂದ ನೀವು ನಮ್ಮನ್ನ ಕಾಂಟ್ಯಾಕ್ಟ್